ಭಾರತೀಯ ಆದಾಯ ತೆರಿಗೆ ಇಲಾಖೆಯಿಂದ ಪ್ಯಾನ್ ಕಾರ್ಡ್ ಇದ್ದವರಿಗೂ ಮತ್ತು ಇಲ್ಲದವರಿಗೂ ಕೇಂದ್ರ ಸರ್ಕಾರ ಮತ್ತು ಆದಾಯ ತೆರಿಗೆ ಇಲಾಖೆಯು ಹೊಸ ಪ್ಯಾನ್ ಕಾರ್ಡ್ 2.0 ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ ಪ್ಯಾನ್ ಕಾರ್ಡ್ ಇದ್ದರೆ ಅಥವಾ ಇನ್ನೂ ಕೂಡ ಪ್ಯಾನ್ ಕಾರ್ಡ್ ಇಲ್ಲದವರಾಗಿದ್ದರೆ ಅಂದರೆ ಇದ್ದವರು ಇಲ್ಲದವರು ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಮತ್ತು ಆದಾಯ ತೆರಿಗೆ ಇಲಾಖೆಯಿಂದ ಹೊಸ ಪ್ಯಾನ್ ಕಾರ್ಡನ್ನು ಬಿಡುಗಡೆ ಮಾಡಲಾಗಿದ್ದು ಅದನ್ನು ಎಲ್ಲರೂ ಮಾಡಿಸಿಕೊಳ್ಳಬಹುದು. ಅದು ಹೇಗೆ ಮತ್ತು ಎಲ್ಲಿ ಮತ್ತು ಯಾರೆಲ್ಲ ಮಾಡಿಸಿಕೊಳ್ಳಬಹುದು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ. ಸಾಮಾನ್ಯವಾಗಿ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುವ ಮೊಟ್ಟಮೊದಲ ಪ್ರಶ್ನೆ ಅಂದರೆ, ಈಗ ನಮ್ಮ ಬಳಿ ಇರುವ ಪ್ಯಾನ್ ಕಾರ್ಡ್ ಅದು ಚಾಲ್ತಿಯಲ್ಲಿರುತ್ತಾ ಅಥವಾ ಬಂದಾಯ್ತಾ ಎನ್ನುವ ಪ್ರಶ್ನೆ. ಇನ್ನು ಎರಡನೆಯ ಪ್ರಶ್ನೆ ಅಂದರೆ, ಈಗಿರುವ ಎಲ್ಲ ಪ್ಯಾನ್ ಕಾರ್ಡ್ ಇದ್ದವರು ಈಗ ಮತ್ತೊಮ್ಮೆ ಹೊಸ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿ ಮಾಡಿಸಿಕೊಳ್ಳಲೇಬೇಕಾ? ಹೊಸ ಪ್ಯಾನ್ ಕಾರ್ಡ್ ಮಾಡಿಸಿಕೊಳ್ಳುವುದು ಎಲ್ಲರಿಗೂ ಕಡ್ಡಾಯನಾ ಅಥವಾ ಇಲ್ವಾ? ಮತ್ತು ಹೊಸ ಪ್ಯಾನ್ ಕಾರ್ಡ್ ಮಾಡಿಕೊಳ್ಳಲು ಮತ್ತೆ ಹಣ ಕೊಡಬೇಕಾ ಅಥವಾ ಇಲ್ವಾ? ಒಂದು ವೇಳೆ ನಾವು ಹೊಸ ಪ್ಯಾನ್ ಕಾರ್ಡ್ ಮಾಡಿಸಿಕೊಳ್ಳದಿದ್ದರೆ ಏನಾಗುತ್ತೆ? ಹೊಸ ಪ್ಯಾನ್ ಕಾರ್ಡ್ ಮಾಡಿಕೊಳ್ಳಲು ಕೊನೆ ದಿನಾಂಕ ಏನಾದರೂ ಇದೆಯಾ? ಈಗ ಹೊಸದಾಗಿ ಬಿಡುಗಡೆ ಮಾಡಿರುವ ಹೊಸ ಪ್ಯಾನ್ ಕಾರ್ಡ್ ಮಾಡಿಕೊಳ್ಳಲು ಯಾವೆಲ್ಲ ದಾಖಲೆಗಳು ಅಗತ್ಯ ಇದೆಯಾ? ಹೀಗೆ ಇನ್ನೂ ಕೂಡ ಸಾಕಷ್ಟು ಪ್ರಶ್ನೆಗಳಿಗೆ ಇದೇ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು ತಪ್ಪದೇ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗಾಗಲೇ ನಿಮ್ಮ ಬಳಿ ಪ್ಯಾನ್ ಕಾರ್ಡ್ ಇದ್ದರೆ ಅಥವಾ ಹೊಸ ಪ್ಯಾನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಲು ಬಯಸುತ್ತಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಆದಾಯ ತೆರಿಗೆ ಇಲಾಖೆ ಪ್ರಾರಂಭಿಸಿದ ಪ್ಯಾನ್ 2.0 ಯೋಜನೆಯನ್ನು ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಅನುಮೋದಿಸಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯು ಪ್ಯಾನ್ ಮತ್ತು ಟ್ಯಾನ್ ನಿರ್ವಹಣಾ ವ್ಯವಸ್ಥೆಯನ್ನು ಡಿಜಿಟಲೀಕರಣ ಮತ್ತು ನವೀಕರಿಸುವ ಗುರಿಯನ್ನು ಹೊಂದಿದೆ. ಅವುಗಳನ್ನು ಬಳಕೆದಾರರಿಗೆ ಹೆಚ್ಚು ಪ್ರವೇಶಿಸಲು ಮತ್ತು ಪರಿಣಾಮಕಾರಿಯಾಗಿ ಮಾಡುತ್ತದೆ. ಪರಿಷ್ಕೃತ ವ್ಯವಸ್ಥೆಯನ್ನು ವರ್ಧಿತ ಸೇವಾ ದಕ್ಷತೆ, ಬಲವಾದ ಕುಂದುಕೊರತೆ ಪರಿಹಾರ ಕಾರ್ಯವಿಧಾನಗಳು ಮತ್ತು ಸುಧಾರಿತ ಡೇಟಾ ಭದ್ರತೆಯನ್ನು ನೀಡಲು ವಿನ್ಯಾಸಗೊಳಿಸಲಾಗಿದೆ. ಬಳಕೆದಾರರು ಸರಳೀಕೃತ ಆನ್ಲೈನ್ ಅಪ್ಲಿಕೇಶನ್ಗಳು, ತಡೆರಹಿತ ನವೀಕರಣಗಳು ಮತ್ತು ಅನುಕೂಲಕರ ಡಿಜಿಟಲ್ ಪ್ಯಾನ್ ಮೌಲ್ಯಮಾಪನವನ್ನು ಎದುರು ನೋಡಬಹುದು. ಅಸ್ತಿತ್ವದಲ್ಲಿರುವ ಪ್ಯಾನ್ ಕಾರ್ಡ್ ಹೊಂದಿರುವವರು ಈ ಹೊಸ ಯೋಜನೆಯಡಿ ಮತ್ತೆ ಅರ್ಜಿ ಸಲ್ಲಿಸುವ ಬಗ್ಗೆ ಚಿಂತಿಸಬೇಕಾಗಿಲ್ಲ. QR ಕೋಡ್ಗಳಂಥ ಸುಧಾರಿತ ವೈಶಿಷ್ಟ್ಯಗಳನ್ನು ಒಳಗೊಂಡಿರುವ ನವೀಕರಿಸಿದ ಪ್ಯಾನ್ ಕಾರ್ಡ್ಗಳನ್ನು ತೆರಿಗೆದಾರರಿಗೆ ಯಾವುದೇ ಹೆಚ್ಚುವರಿ ವೆಚ್ಚವಿಲ್ಲದೆ ನೀಡಲಾಗುವುದೆಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕ್ಯಾಬಿನೆಟ್ ಬ್ರೀಫಿಂಗ್ ಸಮಯದಲ್ಲಿ ದೃಢಪಡಿಸಿದರು. ನೀವು ಹೊಸ ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕೇ? ಪ್ಯಾನ್ 2.0 ವ್ಯವಸ್ಥೆಯಲ್ಲಿ ಅಸ್ತಿತ್ವದಲ್ಲಿರುವ ಪ್ಯಾನ್ ಕಾರ್ಡ್ಗಳು ಮಾನ್ಯವಾಗಿರುತ್ತವೆ. ಯಾವುದೇ ಮರು ಅರ್ಜಿಯ ಅಗತ್ಯವಿಲ್ಲ. ಆದಾಗ್ಯೂ ಅಗತ್ಯವಿದ್ದರೆ ನಿಮ್ಮ ವಿವರಗಳನ್ನು ನೀವು ನವೀಕರಿಸಬಹುದು ಅಥವಾ ಸರಿಪಡಿಸಬಹುದು. ನಿಮ್ಮ ಪ್ಯಾನ್ ಸಂಖ್ಯೆ ಬದಲಾಗುತ್ತದೆಯೇ? ನೀವು ಯಾವುದೇ ನವೀಕರಣಗಳು ಅಥವಾ ತಿದ್ದುಪಡಿಗಳನ್ನು ವಿನಂತಿಸಿದ ಹೊರತು ನಿಮ್ಮ ಪ್ಯಾನ್ ಸಂಖ್ಯೆ ಒಂದೇ ಆಗಿರುತ್ತದೆ. ನಿಮ್ಮ ಪ್ಯಾನ್ ವಿವರಗಳನ್ನು ನವೀಕರಿಸುವುದು ಹೇಗೆ? ನಿಮ್ಮ ಹೆಸರು, ಹುಟ್ಟಿದ ದಿನಾಂಕ, ಇಮೇಲ್ ಅಥವಾ ವಿಳಾಸದಂಥ ನಿಮ್ಮ ಪ್ಯಾನ್ ವಿವರಗಳನ್ನು ನೀವು ನವೀಕರಿಸಬೇಕಾದರೆ ನೀವು ಆಧಾರ್ ಆಧಾರಿತ ಆನ್ಲೈನ್ ಸೇವೆಗಳ ಮೂಲಕ ಅದನ್ನು ಉಚಿತವಾಗಿ ಮಾಡಬಹುದು. ಪರ್ಯಾಯವಾಗಿ ಪಾವತಿಸಿದ ಆಯ್ಕೆಗಳ ಮೂಲಕವೂ ನವೀಕರಣಗಳನ್ನು ಮಾಡಬಹುದು. ಆಧಾರ್ ಆಧಾರಿತ ನವೀಕರಣಗಳಿಗಾಗಿ ಈ ಕೆಳಗಿನ ಲಿಂಕ್ಗಳಿಗೆ ಭೇಟಿ ನೀಡಿ. QR ಕೋಡ್ ಇಲ್ಲದೆ ಹಳೆಯ ಪ್ಯಾನ್ ಕಾರ್ಡ್ಗಳು ಕಾರ್ಯನಿರ್ವಹಿಸುತ್ತವೆಯೇ? ಹೌದು, ಹಳೆಯ ಪ್ಯಾನ್ ಕಾರ್ಡ್ಗಳು ಮಾನ್ಯವಾಗಿರುತ್ತವೆ. ಆದಾಗ್ಯೂ ಹೊಸ ಪ್ಯಾನ್ 2.0 ಕಾರ್ಡ್ಗಳು ಡೈನಾಮಿಕ್ QR ಕೋಡನ್ನು ಒಳಗೊಂಡಿವೆ. ಅದು ಸ್ಕ್ಯಾನ್ ಮಾಡಿದಾಗ ನವೀಕರಿಸಿದ ಮಾಹಿತಿಯನ್ನು ಒದಗಿಸುತ್ತದೆ. ಇದು ಪ್ರಕ್ರಿಯೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತದೆ. QR ಕೋಡ್ನ ಉದ್ದೇಶವೇನು? ಹೊಸ ಪ್ಯಾನ್ ಕಾರ್ಡ್ಗಳಲ್ಲಿನ QR ಕೋಡ್ ನಿಮ್ಮ ಪ್ಯಾನ್ ವಿವರಗಳನ್ನು ಮೌಲ್ಯೀಕರಿಸುತ್ತದೆ ಮತ್ತು ಹೊಂದಿಕೆಯಾಗುವ ರೀಡರ್ನೊಂದಿಗೆ ಸ್ಕ್ಯಾನ್ ಮಾಡಿದಾಗ ನಿಮ್ಮ ಹೆಸರು, ಹುಟ್ಟಿದ ದಿನಾಂಕ ಮತ್ತು ಛಾಯಾಚಿತ್ರದಂತಹ ಪ್ರಮುಖ ಮಾಹಿತಿಯನ್ನು ಪ್ರದರ್ಶಿಸುತ್ತದೆ. ಹೊಸ ಪ್ಯಾನ್ ಕಾರ್ಡ್ಗಳನ್ನು ಸ್ವಯಂಚಾಲಿತವಾಗಿ ತಲುಪಿಸಲಾಗುತ್ತದೆಯೇ? ಇಲ್ಲ. ತಿದ್ದುಪಡಿಗಳು ಅಥವಾ ನವೀಕರಣಗಳನ್ನು ವಿನಂತಿಸಿದರೆ ಮಾತ್ರ ಹೊಸ ಪ್ಯಾನ್ ಕಾರ್ಡ್ಗಳನ್ನು ನೀಡಲಾಗುತ್ತದೆ. ಸಾಮಾನ್ಯ ವ್ಯವಹಾರಗಳ ಗುರುತಿಸುವಿಕೆ ಎಂದರೇನು? ವ್ಯವಹಾರಗಳಿಗೆ ಪ್ಯಾನ್ ವಿವಿಧ ಸರ್ಕಾರಿ ಸಂಸ್ಥೆಗಳಲ್ಲಿ ಏಕೀಕೃತ ಗುರುತಿಸುವಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಘಟಕಗಳೊಂದಿಗಿನ ಸಂವಹನವನ್ನು ಸರಳಗೊಳಿಸುತ್ತದೆ. ನಕಲಿ ಕಾರ್ಡ್ಗಳನ್ನು ವ್ಯವಹರಿಸಬಹುದೇ? ಆದಾಯ ತೆರಿಗೆ ಕಾಯ್ದೆ 1961ರ ಅಡಿಯಲ್ಲಿ ವ್ಯಕ್ತಿಗಳು
ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ಗಳನ್ನು ಹೊಂದುವುದನ್ನು ನಿಷೇಧಿಸಲಾಗಿದೆ. ನವೀಕರಿಸಿದ ಪ್ಯಾನ್ 2.0 ವ್ಯವಸ್ಥೆಯು ನಕಲಿ ಪ್ಯಾನ್ ಕಾರ್ಡ್ಗಳನ್ನು ಉತ್ತಮವಾಗಿ ಗುರುತಿಸುತ್ತದೆ ಮತ್ತು ನಿಷ್ಕ್ರಿಯಗೊಳಿಸುತ್ತದೆ, ಕಾನೂನಿನ ಅನುಸರಣೆಯನ್ನು ಖಚಿತಪಡಿಸುತ್ತದೆ. ಪ್ಯಾನ್ ಮತ್ತು ಟ್ಯಾನ್ ಸೇವೆಗಳಿಗಾಗಿ ಏಕೀಕೃತ ಪೋರ್ಟಲ್. ಪ್ಯಾನ್ 2.0 ಯೋಜನೆಯು ಅಪ್ಲಿಕೇಶನ್ಗಳು, ಹಂಚಿಕೆಗಳು, ನವೀಕರಣಗಳು ಮತ್ತು ತಿದ್ದುಪಡಿಗಳು ಸೇರಿದಂತೆ ಎಲ್ಲ ಪ್ಯಾನ್ ಮತ್ತು ಟ್ಯಾನ್ ಸೇವೆಗಳನ್ನು ಒಂದೇ ಏಕೀಕೃತ ವೇದಿಕೆಯಲ್ಲಿ ಕ್ರೋಢೀಕರಿಸುತ್ತದೆ. ಇದು ವಿಳಂಬವನ್ನು ಕಡಿಮೆ ಮಾಡುತ್ತದೆ ಮತ್ತು ಇಡೀ ಪ್ರಕ್ರಿಯೆಯನ್ನು ಸುಗಮಗೊಳಿಸುತ್ತದೆ.